ಕಳೆದ 1 ವರ್ಷದಿಂದ ಸಿಎಂ ಕುರ್ಚಿ ಕಿತ್ತಾಟದಲ್ಲೇ ಕಾಂಗ್ರೆಸ್ ಹೆಚ್ಚು ಸುದ್ದಿ ಮಾಡ್ತಾ ಇರೋದು. ಅದರ ಜೊತೆಗೆ ಈಗ ಯುವ ಘಟಕ ಕೂಡ ಕುರ್ಚಿ ಕಿತ್ತಾಟಕ್ಕೆ ಸುದ್ದಿ ಮಾಡೋಕೆ ಶುರು ಮಾಡಿದೆ. ಕಾಂಗ್ರೆಸ್ನ ಒಳಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಬಣ ಇದೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಕೊಡಲೇಬಾರದು ಅಂತ ಒಂದು ದೊಡ್ಡ ಪಿತೂರಿ ನಡೀತಾ ಇದೆ. ಆ ಕಾರಣದಿಂದಾನೇ ಅವರಿಗೆ ಸಿಎಂ ಸ್ಥಾನ ಸಿಕ್ಕಿಲ್ಲ. ಇದಕ್ಕೋಸ್ಕರ ನಾವು ಬಿಡೋದಿಲ್ಲ. ಈ ಪೈಪೋಟಿ ಕಾಂಗ್ರೆಸ್ನಲ್ಲಿ 2 ಬಣಗಳ ನಡುವೆ ಇದ್ದೇ ಇದೆ. ಡಿ.ಕೆ. ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಸಹಜವಾಗಿ ಕಾಯ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಯುವ ಘಟಕದಲ್ಲಿ ಕೂಡ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮಂಜುನಾಥ್ ಗೌಡ ವರ್ಸಸ್ ದೀಪಿಕಾ ರೆಡ್ಡಿ ಅನ್ನೋ ರೀತಿ ಒಳಗಿನ ಕಿತ್ತಾಟ ಈಗ ಜಗಜ್ಜಾಹೀರಾಗಿದೆ. ಅದು ಕೂಡ ಕೆಪಿಸಿಸಿ ಕಚೇರಿಯಲ್ಲೇ ವೇದಿಕೆಯಲ್ಲೇ ಈ ಕಿತ್ತಾಟಕ್ಕೆ ವೇದಿಕೆ ಆಗಿರುವಂಥದ್ದು. ಏನಾಯ್ತು ಹಾಗಾದ್ರೆ? ಇದರ ಹಿಂದಿರೋದೇನು? ಆಕ್ಟಿವಿಸ್ಟ್ಗಳು ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಯುವ ಘಟಕದಲ್ಲಿದ್ದಂಥ ಬಿಂದು ಗೌಡ ಇರಬಹುದು, ಜೊತೆಗೆ ದೀಪಿಕಾ ರೆಡ್ಡಿ, ಮಂಜುನಾಥ್ ಗೌಡ, ಇವರೆಲ್ಲರ ನಡುವೆ ಯಾಕೆ ಅಸಮಾಧಾನ? ಏನು ಕಿತ್ತಾಟ? ಏನಾಯ್ತು? ಇದು GBA ಚುನಾವಣೆ ಬರ್ತಾ ಇದೆ, ಅದರ ಹಿನ್ನೆಲೆಯಲ್ಲ. ಇಲ್ಲಿ ಯುವ ಘಟಕದಲ್ಲಿರುವಂಥ ಬಹಳಷ್ಟು ಪದಾಧಿಕಾರಿಗಳು ಏನು GBA ಚುನಾವಣೆಯಲ್ಲಿ ಬೇರೆ ಬೇರೆ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ. ಅದರಿಂದ ಈ ಕಿತ್ತಾಟ. ಇದರ ಹಿನ್ನೆಲೆ ಬಹಳ ಪ್ರಮುಖವಾಗಿ ದೀಪಿಕಾ ರೆಡ್ಡಿ ಏನು ಕಾಂಗ್ರೆಸ್ ಯುವ ಘಟಕದ ಉಪಾಧ್ಯಕ್ಷೆ ಸೇರಿದಂತೆ ಒಂದು 20 ಜನರನ್ನ ನಿಷ್ಕ್ರಿಯತೆಯ ಕಾರಣದಿಂದ ಅವರ ಹುದ್ದೆಯನ್ನು ತಡೆ ಹಿಡಿಯಲಾಗಿತ್ತು, ಆನ್ ಹೋಲ್ಡ್. ಅವರನ್ನು ನಾವು ಎಲ್ಲೂ ಕೂಡ ಹುದ್ದೆಯಿಂದ ತೆಗೆದು ಹಾಕಿಲ್ಲ ಅನ್ನೋದನ್ನು ಯುವ ಘಟಕದ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಹೇಳ್ತಾ ಇದ್ದಾರೆ. ಅವರನ್ನು ತಡೆ ಹಿಡಿಯಲಾಗಿತ್ತು, ಅವರು ನಿಷ್ಕ್ರಿಯರಾಗಿದ್ದರು, ಪಕ್ಷ ಸಂಘಟನೆಗೆ ಅವರೇನು ಕೊಡುಗೆ ಕೊಡ್ತಾ ಇಲ್ಲ ಅಂತ. ಆದರೆ ಇತ್ತ ಕಡೆಯಲ್ಲಿ ದೀಪಿಕಾ ರೆಡ್ಡಿ ಏನು ವಾದ ಮಾಡ್ತಾರೆ ಅಂದರೆ, ಇಲ್ಲ, ಇದು ಉದ್ದೇಶಪೂರ್ವಕವಾಗಿ ನಮ್ಮ ಬೆಳವಣಿಗೆಯನ್ನು ಸಹಿಸದೆ ಮಾಡ್ತಾ ಇರುವಂಥ ಕೆಲಸ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಮಹಿಳೆಯಾಗಿ ನನ್ನ ರೀತಿಯ ಒಂದಷ್ಟು ಮಹಿಳೆಯರು, ಬಿಂದು ಗೌಡ ಇರ್ಬೋದು, ಬೇರೆ ಬೇರೆಯವರು, ಅವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದೀವಿ, ನನಗೂ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಆದರೆ ನಾನು ಪಕ್ಷಕ್ಕೋಸ್ಕರ ಹೆಚ್ಚು ಸಮಯ ಕೊಡ್ತಾ ಇದ್ದೀನಿ, ನನ್ನ ಬೆಳವಣಿಗೆ ನೋಡಿ ಸಹಿಸೋಕ್ಕಾಗದೆ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಅಸಲಿಗೆ ಯುವ ಘಟಕದ ಏನು ಸಭೆ ಆಗಿತ್ತು, ಆ ಸಭೆಯಲ್ಲಿ ಕೇಂದ್ರದ ನಾಯಕರುಗಳು ಬಂದಿದ್ರು. ಅವರ ಮುಂದೆ ಈ ನಿಷ್ಕ್ರಿಯತೆ ಕಾರಣವನ್ನಿಟ್ಟುಕೊಂಡು ಕೆಲವರನ್ನ ಆನ್ ಹೋಲ್ಡ್ ಅಲ್ಲಿ ಇಟ್ಟಿದ್ದೀವಿ, ಅವರನ್ನ ನಾವು ಸಂಪೂರ್ಣ ಏನು ಹೊರಗೆ ಕಳಿಸಿಲ್ಲ, ಅಂದ್ರೆ ಸಂಘಟನೆಯಿಂದ ಅವರನ್ನ ಕಳಿಸಿಲ್ಲ, ಆದರೆ ಅವ್ರನ್ನ ಹೋಲ್ಡಲ್ಲಿ ಇಟ್ಟಿದ್ದೀವಿ. ಅವರೇನಾದರೂ ತಮ್ಮ ಏನು ಕೆಲಸಗಳನ್ನ, ತಮ್ಮ ಪಕ್ಷಕ್ಕೋಸ್ಕರ ಸಂಘಟನೆಯನ್ನ ಪ್ರೂವ್ ಮಾಡಿದ್ರೆ ಮತ್ತೆ ಅವರು ಸಕ್ರಿಯರಾಗಿ ಆ ಪದಾಧಿಕಾರಿಗಳ ಹುದ್ದೆಯಲ್ಲಿ ಮುಂದುವರಿಬಹುದು. ಆ ಹುದ್ದೆಯನ್ನ ಹೋಲ್ಡ್ ಮಾಡಿದ್ದೀವಿ ಸದ್ಯಕ್ಕೆ. ಆ ಕಾರಣವನ್ನ ಕೊಟ್ಟು ಮಂಜುನಾಥ್ ಗೌಡ ಈ ವೇದಿಕೆಯಲ್ಲಿ ಕಾಂಗ್ರೆಸ್ನ ದೆಹಲಿ ಮಟ್ಟದ ನಾಯಕರ ಜೊತೆ ಪರಿಸ್ಥಿತಿಯನ್ನು ವಿವರಿಸಿದಾಗ ಅಲ್ಲಿ ತಕರಾರು ಶುರುವಾಯಿತು. ನಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಆ ಕಾರಣಕ್ಕೆ ಏನು ಮಂಜುನಾಥ್ ಗೌಡ ಏನಿದ್ದಾರೆ, ಇವರು ಮಾಡ್ತಾ ಇರುವಂತಹ ಪಿತೂರಿ ಇದು, ಬೇರೆಯವ್ರನ್ನ ತುಳಿಯೋದಕ್ಕೆ, ಅವರು ಒಂದು ತಂಡವನ್ನು ಕಟ್ಕೊಂಡು ಮತ್ತೊಂದು ತಂಡವನ್ನು ತುಳಿಯೋದಕ್ಕೆ ಮಾಡ್ತಾ ಇರುವಂಥ ಕೆಲಸ ಇದು ಅಂತ ಹೇಳಿ ಆ ಸಭೆಯಲ್ಲೇ ಗದ್ದಲ ಗೊಂದಲಗಳು ಶುರುವಾಯಿತು. ಮಾತಿಗೆ ಮಾತು, ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ಅಲ್ಲಿಗೆ ಕಾಂಗ್ರೆಸ್ನ ಯುವ ಘಟಕದಲ್ಲಿ ಕೂಡ ಹೇಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮಟ್ಟದಲ್ಲಿ ಕುರ್ಚಿ ಕಿತ್ತಾಟ ಇದೆಯೋ, ಯುವ ಘಟಕದಲ್ಲೂ ಕೂಡ ಅದೇ ಇದೆ ಅನ್ನೋದು ಬೀದಿಗೆ ಬಂತು. ಈಗ ಈ ವಿಚಾರದ ಬಗ್ಗೆ ಮಂಜುನಾಥ್ ಗೌಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಹುದ್ದೆಯಿಂದ ಅವರನ್ನು ನಾವು ಕಿತ್ತು ಹಾಕಿಲ್ಲ, ಜಸ್ಟ್ ಹೋಲ್ಡಲ್ಲಿ ಇಟ್ಟಿದ್ದೀವಿ. ಅವರು ಅವರ ಸಂಘಟನೆ, ಅವರ ಕೆಲಸಗಳನ್ನು ಪ್ರೂವ್ ಮಾಡಿದರೆ ಮತ್ತೆ ಅವರಿಗೆ ಸಕ್ರಿಯರಾಗೋದಕ್ಕೆ ಎಲ್ಲ ಅವಕಾಶ ಇದೆ ಅಂತ. ಈಗ ಇದು ನಾವು ದೆಹಲಿ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ, ನಾವು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀವಿ, ನಾವು ಮೇಲಿನ ಏನು ಪ್ರಧಾನ ಕಾರ್ಯದರ್ಶಿಗಳಿಗೆ, ವೇಣುಗೋಪಾಲ್ ಅವರಿಗೆಲ್ಲ ದೂರು ಕೊಡ್ತೀವಿ ಅಂತ ದೀಪಿಕಾ ರೆಡ್ಡಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದಲ್ಲಿ CM DCM ಕುರ್ಚಿ ಕಿತ್ತಾಟದ ನಂತರ ಯುವ ಘಟಕ ಕೂಡ ಅದೇ ಸ್ಥಿತಿಯಲ್ಲಿದೆ. ಅಧಿಕಾರ ಎಲ್ಲಿರುತ್ತೋ ಅಲ್ಲಿ ಕಿತ್ತಾಟ ಜಾಸ್ತಿ ಇರುತ್ತೆ. ಕುರ್ಚಿಗಾಗಿ ಯುವ ಘಟಕದ ಕಿತ್ತಾಟ ಕೂಡ ಜೋರಾಗಿ ಕಂಡು ಬರ್ತಾ ಇದೆ. ಅದು ಕೂಡ GBA ಚುನಾವಣೆ ಹತ್ತಿರದಲ್ಲಿರುವಾಗ ಇಲ್ಲಿ ಬಹಳಷ್ಟು ಯುವ ಘಟಕದಲ್ಲಿರುವಂಥ ಪದಾಧಿಕಾರಿಗಳು ಬೆಂಗಳೂರಿನ ಬೇರೆ ಬೇರೆ ವಾರ್ಡ್ಗಳಿಗೆ ಆಕಾಂಕ್ಷಿಗಳಾಗಿರೋದ್ರಿಂದಾನೇ ಆ ಆಕಾಂಕ್ಷಿಗಳ ಕುರ್ಚಿ ಕಿತ್ತಾಟ ಆಲ್ರೆಡಿ ಶುರುವಾಗಿದೆ ಅನ್ನೋದು ಈ ಯುವ ಘಟಕದ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಸದ್ದು. ಯಾಕಂದರೆ ಕಾಂಗ್ರೆಸ್ ಬರುವ ದಿನಗಳಲ್ಲಿ ಬೆಂಗಳೂರನ್ನು ಡಿ.ಕೆ. ಶಿವಕುಮಾರ್ ಏನು ಉಸ್ತುವಾರಿ ಗೆದ್ದುಕೊಳ್ಳಲೇಬೇಕು GBA ಚುನಾವಣೆ ಬಂದರೆ ಅಂತ ಹೇಳಿ ಯುವ ಘಟಕಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಯುವಕರನ್ನ ಮುಂದಿನ ಜನರೇಷನ್ ಬೆಳೆಸಬೇಕು ರಾಜಕೀಯದಲ್ಲಿ ಅನ್ನೋ ಕಾರಣಕ್ಕೆ
ಯುವ ಘಟಕದಿಂದ ಹೆಚ್ಚಿನ ಆಕಾಂಕ್ಷಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಹಾಗಾಗಿನೇ ಆ ಒಂದು ಪೈಪೋಟಿ ಜಾಸ್ತಿ ಆಗಿರೋದೇ ಈ ಘಟನೆಯ ಹಿಂದಿರುವಂಥ ಅಸಲಿ ಕಾರಣ. ಹಾಗಾಗಿನೇ ಕಾಂಗ್ರೆಸ್ ಯುವ ಘಟಕದ ಈ ಕಿತ್ತಾಟ ಬೀದಿಗೆ ಬಂದಿದ್ದು ಅನ್ನುವಂಥದ್ದು ಸದ್ಯ ಚರ್ಚೆ ಆಗ್ತಾ ಇದೆ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.